ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ಕಳಪೆ. ಈಜಿಪುರ ಫ್ಲೈಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಇವರು ಮಾಡಿದಂತ ಗನಂದಾರಿ ಕೆಲಸಕ್ಕೆ ಆ ಫ್ಲೈಓವರ್ ಕಳಪೆ ಕಾಮಗಾರಿಯಿಂದಾಗಿ ಫ್ಲೈಓವರ್ನ ಕಾಂಕ್ರೀಟ್ ಕೆಳಗಡೆ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದಿಂದ ನಡೆಯುತ್ತಿರೋ ಫ್ಲೈಓವರ್ ಕಾಮಗಾರಿ ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ ಬೀಳ್ತಾ ಇದೆ. 10 ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಸಂಚಾರ ಇನ್ನೂ ತೆರೆದುಕೊಂಡಿಲ್ಲ. ಅದರ ನಡುವೆ ಕಾಂಕ್ರೀಟ್ ಕೆಳಗಡೆ ಬೀಳುತ್ತದೆ. ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಚಲಿಸ್ತಾ ಇದ್ದ ಆಟೋ ಮೇಲೆ ಈ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿರೋದು ಪಾಪ ಅವರಿಗೂ ಕೂಡ ಗಾಯ ಆಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಈಜಿಪುರದಲ್ಲಿ ಫ್ಲೈಓವರ್ ಕಾಮಗಾರಿ 10 ವರ್ಷದಿಂದ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಕಳಪೆ ಕಾಮಗಾರಿಗೆ ಅಲ್ಲಿ ಕಾಂಕ್ರೀಟ್ ಹೆಂಗೆ ಕಿತ್ತು ಬರ್ತಾ ಇದೆ ನೋಡಿ. ಇವರು ಮಾಡೋ ಕೆಲಸಕ್ಕೆ ಪಾಪ ಜನಸಾಮಾನ್ಯರು ಏನೂ ತಿಳಿದಂತ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಯಾರಿವರು ಗುತ್ತಿಗೆದಾರ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಲಂಚ ಕೊಟ್ಟು ಕಮಿಷನ್ ಕೊಟ್ಟು ಇವರು ಗುತ್ತಿಗೆನ ಪಡ್ಕೊಳ್ತಾರೆ. ಅದಾದ ನಂತರ ಕಳಪೆ ಕಾಮಗಾರಿ ಮಾಡಿ ಜನರ ಜೀವಕ್ಕೆ ಸಂಚಕಾರ ತರ್ತಾರೆ. ಇದು ಈಜಿಪುರದ ಫ್ಲೈಓವರ್. ಇದು ಆ ಫ್ಲೈಓವರ್ ಕೆಳಗಡೆ ನಿನ್ನೆ ಅವರು ರಾತ್ರಿ ಹೊತ್ತು ಅಂತ ಅನ್ಸುತ್ತೆ ಆಟೋದವ್ರು ಹೋಗ್ತಾ ಇದ್ರು. ಆಟೋ ಮೇಲೆ ಅದರ ಕಾಂಕ್ರೀಟ್ ನ ಸಿಮೆಂಟ್ ಬಿದ್ದಿದೆ. ಬಿದ್ದು ಪಾಪ ಅವರಿಗೂ ಗಾಯ ಆಗಿದೆ. ಆಟೋ ಜಖಂ ಆಗಿದೆ. ಯಾರನ್ನ ಕೇಳಬೇಕು? ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ಕಳಪೆ. ಈಜಿಪುರ ಫ್ಲೈಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಇವರು ಮಾಡಿದಂತ ಗನಂದಾರಿ ಕೆಲಸಕ್ಕೆ ಆ ಫ್ಲೈಓವರ್ ಕಳಪೆ ಕಾಮಗಾರಿಯಿಂದಾಗಿ ಫ್ಲೈಓವರ್ನ ಕಾಂಕ್ರೀಟ್ ಕೆಳಗಡೆ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದಿಂದ ನಡೆಯುತ್ತಿರೋ ಫ್ಲೈಓವರ್ ಕಾಮಗಾರಿ ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ ಬೀಳ್ತಾ ಇದೆ. 10 ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಸಂಚಾರ ಇನ್ನೂ ತೆರೆದುಕೊಂಡಿಲ್ಲ. ಅದರ ನಡುವೆ ಕಾಂಕ್ರೀಟ್ ಕೆಳಗಡೆ ಬೀಳುತ್ತದೆ. ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಚಲಿಸ್ತಾ ಇದ್ದ ಆಟೋ ಮೇಲೆ ಈ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿರೋದು ಪಾಪ ಅವರಿಗೂ ಕೂಡ ಗಾಯ ಆಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಈಜಿಪುರದಲ್ಲಿ ಫ್ಲೈಓವರ್ ಕಾಮಗಾರಿ 10 ವರ್ಷದಿಂದ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಕಳಪೆ ಕಾಮಗಾರಿಗೆ ಅಲ್ಲಿ ಕಾಂಕ್ರೀಟ್ ಹೆಂಗೆ ಕಿತ್ತು ಬರ್ತಾ ಇದೆ ನೋಡಿ. ಇವರು ಮಾಡೋ ಕೆಲಸಕ್ಕೆ ಪಾಪ ಜನಸಾಮಾನ್ಯರು ಏನೂ ತಿಳಿದಂತ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಯಾರಿವರು ಗುತ್ತಿಗೆದಾರ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಲಂಚ ಕೊಟ್ಟು ಕಮಿಷನ್ ಕೊಟ್ಟು ಇವರು ಗುತ್ತಿಗೆನ ಪಡ್ಕೊಳ್ತಾರೆ. ಅದಾದ ನಂತರ ಕಳಪೆ ಕಾಮಗಾರಿ ಮಾಡಿ ಜನರ ಜೀವಕ್ಕೆ ಸಂಚಕಾರ ತರ್ತಾರೆ. ಇದು ಈಜಿಪುರದ ಫ್ಲೈಓವರ್. ಇದು ಆ ಫ್ಲೈಓವರ್ ಕೆಳಗಡೆ ನಿನ್ನೆ ಅವರು ರಾತ್ರಿ ಹೊತ್ತು ಅಂತ ಅನ್ಸುತ್ತೆ ಆಟೋದವ್ರು ಹೋಗ್ತಾ ಇದ್ರು. ಆಟೋ ಮೇಲೆ ಅದರ ಕಾಂಕ್ರೀಟ್ ನ ಸಿಮೆಂಟ್ ಬಿದ್ದಿದೆ. ಬಿದ್ದು ಪಾಪ ಅವರಿಗೂ ಗಾಯ ಆಗಿದೆ. ಆಟೋ ಜಖಂ ಆಗಿದೆ. ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ಕಳಪೆ. ಈಜಿಪುರ ಫ್ಲೈಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಇವರು ಮಾಡಿದಂತ ಗನಂದಾರಿ ಕೆಲಸಕ್ಕೆ ಆ ಫ್ಲೈಓವರ್ ಕಳಪೆ ಕಾಮಗಾರಿಯಿಂದಾಗಿ ಫ್ಲೈಓವರ್ನ ಕಾಂಕ್ರೀಟ್ ಕೆಳಗಡೆ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದಿಂದ ನಡೆಯುತ್ತಿರೋ ಫ್ಲೈಓವರ್ ಕಾಮಗಾರಿ ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ ಬೀಳ್ತಾ ಇದೆ. 10 ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಸಂಚಾರ ಇನ್ನೂ ತೆರೆದುಕೊಂಡಿಲ್ಲ. ಅದರ ನಡುವೆ ಕಾಂಕ್ರೀಟ್ ಕೆಳಗಡೆ ಬೀಳುತ್ತದೆ. ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಚಲಿಸ್ತಾ ಇದ್ದ ಆಟೋ ಮೇಲೆ ಈ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿರೋದು ಪಾಪ ಅವರಿಗೂ ಕೂಡ ಗಾಯ ಆಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಈಜಿಪುರದಲ್ಲಿ ಫ್ಲೈಓವರ್ ಕಾಮಗಾರಿ 10 ವರ್ಷದಿಂದ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಕಳಪೆ ಕಾಮಗಾರಿಗೆ ಅಲ್ಲಿ ಕಾಂಕ್ರೀಟ್ ಹೆಂಗೆ ಕಿತ್ತು ಬರ್ತಾ ಇದೆ ನೋಡಿ. ಇವರು ಮಾಡೋ ಕೆಲಸಕ್ಕೆ ಪಾಪ ಜನಸಾಮಾನ್ಯರು ಏನೂ ತಿಳಿದಂತ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಯಾರಿವರು ಗುತ್ತಿಗೆದಾರ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಲಂಚ ಕೊಟ್ಟು ಕಮಿಷನ್ ಕೊಟ್ಟು ಇವರು ಗುತ್ತಿಗೆನ ಪಡ್ಕೊಳ್ತಾರೆ. ಅದಾದ ನಂತರ ಕಳಪೆ ಕಾಮಗಾರಿ ಮಾಡಿ ಜನರ ಜೀವಕ್ಕೆ ಸಂಚಕಾರ ತರ್ತಾರೆ. ಇದು ಈಜಿಪುರದ ಫ್ಲೈಓವರ್. ಇದು ಆ ಫ್ಲೈಓವರ್ ಕೆಳಗಡೆ ನಿನ್ನೆ ಅವರು ರಾತ್ರಿ ಹೊತ್ತು ಅಂತ ಅನ್ಸುತ್ತೆ ಆಟೋದವ್ರು ಹೋಗ್ತಾ ಇದ್ರು. ಆಟೋ ಮೇಲೆ ಅದರ ಕಾಂಕ್ರೀಟ್ ನ ಸಿಮೆಂಟ್ ಬಿದ್ದಿದೆ. ಬಿದ್ದು ಪಾಪ ಅವರಿಗೂ ಗಾಯ ಆಗಿದೆ. ಆಟೋ ಜಖಂ ಆಗಿದೆ. ಯಾರನ್ನ ಕೇಳಬೇಕು?
ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ಕಳಪೆ. ಈಜಿಪುರ ಫ್ಲೈಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಇವರು ಮಾಡಿದಂತ ಗನಂದಾರಿ ಕೆಲಸಕ್ಕೆ ಆ ಫ್ಲೈಓವರ್ ಕಳಪೆ ಕಾಮಗಾರಿಯಿಂದಾಗಿ ಫ್ಲೈಓವರ್ನ ಕಾಂಕ್ರೀಟ್ ಕೆಳಗಡೆ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದಿಂದ ನಡೆಯುತ್ತಿರೋ ಫ್ಲೈಓವರ್ ಕಾಮಗಾರಿ ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ ಬೀಳ್ತಾ ಇದೆ. 10 ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಸಂಚಾರ ಇನ್ನೂ ತೆರೆದುಕೊಂಡಿಲ್ಲ. ಅದರ ನಡುವೆ ಕಾಂಕ್ರೀಟ್ ಕೆಳಗಡೆ ಬೀಳುತ್ತದೆ. ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಚಲಿಸ್ತಾ ಇದ್ದ ಆಟೋ ಮೇಲೆ ಈ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿರೋದು ಪಾಪ ಅವರಿಗೂ ಕೂಡ ಗಾಯ ಆಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಈಜಿಪುರದಲ್ಲಿ ಫ್ಲೈಓವರ್ ಕಾಮಗಾರಿ 10 ವರ್ಷದಿಂದ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಕಳಪೆ ಕಾಮಗಾರಿಗೆ ಅಲ್ಲಿ ಕಾಂಕ್ರೀಟ್ ಹೆಂಗೆ ಕಿತ್ತು ಬರ್ತಾ ಇದೆ ನೋಡಿ. ಇವರು ಮಾಡೋ ಕೆಲಸಕ್ಕೆ ಪಾಪ ಜನಸಾಮಾನ್ಯರು ಏನೂ ತಿಳಿದಂತ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಯಾರಿವರು ಗುತ್ತಿಗೆದಾರ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಲಂಚ ಕೊಟ್ಟು ಕಮಿಷನ್ ಕೊಟ್ಟು ಇವರು ಗುತ್ತಿಗೆನ ಪಡ್ಕೊಳ್ತಾರೆ. ಅದಾದ ನಂತರ ಕಳಪೆ ಕಾಮಗಾರಿ ಮಾಡಿ ಜನರ ಜೀವಕ್ಕೆ ಸಂಚುಕಾರ ತರ್ತಾರೆ. ಇದು ಈಜಿಪುರದ ಫ್ಲೈಓವರ್. ಇದು ಆ ಫ್ಲೈಓವರ್ ಕೆಳಗಡೆ ನಿನ್ನೆ ಒಬ್ರು ರಾತ್ರಿ ಹೊತ್ತು ಅಂತ ಅನ್ಸುತ್ತೆ ಆಟೋದವ್ರು ಹೋಗ್ತಾ ಇದ್ರು. ಆಟೋ ಮೇಲೆ ಅದರ ಕಾಂಕ್ರೀಟ್ ನ ಸಿಮೆಂಟ್ ಬಿದ್ದಿದೆ. ಬಿದ್ದು ಪಾಪ ಅವರಿಗೂ ಗಾಯ ಆಗಿದೆ. ಆಟೋ ಜಖಂ ಆಗಿದೆ. ಯಾರನ್ನ ಕೇಳಬೇಕು? ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ಕಳಪೆ. ಈಜಿಪುರ ಫ್ಲೈಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಇವರು ಮಾಡಿದಂತ ಗನಂದಾರಿ ಕೆಲಸಕ್ಕೆ ಆ ಫ್ಲೈಓವರ್ ಕಳಪೆ ಕಾಮಗಾರಿಯಿಂದಾಗಿ ಫ್ಲೈಓವರ್ನ ಕಾಂಕ್ರೀಟ್ ಕೆಳಗಡೆ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದಿಂದ ನಡೆಯುತ್ತಿರೋ ಫ್ಲೈಓವರ್ ಕಾಮಗಾರಿ ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ ಬೀಳ್ತಾ ಇದೆ. 10 ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಸಂಚಾರ ಇನ್ನೂ ತೆರೆದುಕೊಂಡಿಲ್ಲ. ಅದರ ನಡುವೆ ಕಾಂಕ್ರೀಟ್ ಕೆಳಗಡೆ ಬೀಳುತ್ತದೆ. ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಚಲಿಸ್ತಾ ಇದ್ದ ಆಟೋ ಮೇಲೆ ಈ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿರೋದು ಪಾಪ ಅವರಿಗೂ ಕೂಡ ಗಾಯ ಆಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಈಜಿಪುರದಲ್ಲಿ ಫ್ಲೈಓವರ್ ಕಾಮಗಾರಿ 10 ವರ್ಷದಿಂದ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಕಳಪೆ ಕಾಮಗಾರಿಗೆ ಅಲ್ಲಿ ಕಾಂಕ್ರೀಟ್ ಹೆಂಗೆ ಕಿತ್ತು ಬರ್ತಾ ಇದೆ ನೋಡಿ. ಇವರು ಮಾಡೋ ಕೆಲಸಕ್ಕೆ ಪಾಪ ಜನಸಾಮಾನ್ಯರು ಏನೂ ತಿಳಿದಂತ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಯಾರಿವರು ಗುತ್ತಿಗೆದಾರ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಲಂಚ ಕೊಟ್ಟು ಕಮಿಷನ್ ಕೊಟ್ಟು ಇವರು ಗುತ್ತಿಗೆನ ಪಡ್ಕೊಳ್ತಾರೆ. ಅದಾದ ನಂತರ ಕಳಪೆ ಕಾಮಗಾರಿ ಮಾಡಿ ಜನರ ಜೀವಕ್ಕೆ ಸಂಚುಕಾರ ತರ್ತಾರೆ. ಇದು ಈಜಿಪುರದ ಫ್ಲೈಓವರ್. ಇದು ಆ ಫ್ಲೈಓವರ್ ಕೆಳಗಡೆ ನಿನ್ನೆ ಒಬ್ರು ರಾತ್ರಿ ಹೊತ್ತು ಅಂತ ಅನ್ಸುತ್ತೆ ಆಟೋದವ್ರು ಹೋಗ್ತಾ ಇದ್ರು. ಆಟೋ ಮೇಲೆ ಅದರ ಕಾಂಕ್ರೀಟ್ ನ ಸಿಮೆಂಟ್ ಬಿದ್ದಿದೆ. ಬಿದ್ದು ಪಾಪ ಅವರಿಗೂ ಗಾಯ ಆಗಿದೆ. ಆಟೋ ಜಖಂ ಆಗಿದೆ. ಯಾರನ್ನ ಕೇಳಬೇಕು? ಬೆಂಗಳೂರಿನಲ್ಲಿ ಫ್ಲೈಓವರ್ ಕಾಮಗಾರಿ ಕಳಪೆ. ಈಜಿಪುರ ಫ್ಲೈಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಇವರು ಮಾಡಿದಂತ ಗನಂದಾರಿ ಕೆಲಸಕ್ಕೆ ಆ ಫ್ಲೈಓವರ್ ಕಳಪೆ ಕಾಮಗಾರಿಯಿಂದಾಗಿ ಫ್ಲೈಓವರ್ನ ಕಾಂಕ್ರೀಟ್ ಕೆಳಗಡೆ ಬಿದ್ದು ಆಟೋ ಜಖಂ ಆಗಿದೆ. ಚಲಿಸ್ತಾ ಇದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ. ಆಟೋ ಚಾಲಕನಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 10 ವರ್ಷದಿಂದ ನಡೆಯುತ್ತಿರೋ ಫ್ಲೈಓವರ್ ಕಾಮಗಾರಿ ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ ಬೀಳ್ತಾ ಇದೆ. 10 ವರ್ಷದಿಂದ ನಡೀತಾ ಇರುವಂತಹ ಫ್ಲೈಓವರ್ ಕಾಮಗಾರಿ ಸಂಚಾರ ಇನ್ನೂ ತೆರೆದುಕೊಂಡಿಲ್ಲ. ಅದರ ನಡುವೆ ಕಾಂಕ್ರೀಟ್ ಕೆಳಗಡೆ ಬೀಳುತ್ತದೆ. ಎಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ. ಚಲಿಸ್ತಾ ಇದ್ದ ಆಟೋ ಮೇಲೆ ಈ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿರೋದು ಪಾಪ ಅವರಿಗೂ ಕೂಡ ಗಾಯ ಆಗಿದೆ. ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಿನ ಈಜಿಪುರದಲ್ಲಿ ಫ್ಲೈಓವರ್ ಕಾಮಗಾರಿ 10 ವರ್ಷದಿಂದ ನಡೀತಾ ಇದೆ. ಆದ್ರೆ ಇನ್ನೂ ಕೂಡ ತೆರೆದುಕೊಂಡಿಲ್ಲ. ಕಳಪೆ ಕಾಮಗಾರಿಗೆ ಅಲ್ಲಿ ಕಾಂಕ್ರೀಟ್ ಹೆಂಗೆ ಕಿತ್ತು ಬರ್ತಾ ಇದೆ ನೋಡಿ. ಇವರು ಮಾಡೋ ಕೆಲಸಕ್ಕೆ ಪಾಪ ಜನಸಾಮಾನ್ಯರು ಏನೂ ತಿಳಿದಂತ ಅಮಾಯಕರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಯಾರಿವರು ಗುತ್ತಿಗೆದಾರ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಲಂಚ ಕೊಟ್ಟು ಕಮಿಷನ್ ಕೊಟ್ಟು ಇವರು ಗುತ್ತಿಗೆನ ಪಡ್ಕೊಳ್ತಾರೆ. ಅದಾದ ನಂತರ ಕಳಪೆ ಕಾಮಗಾರಿ ಮಾಡಿ ಜನರ ಜೀವಕ್ಕೆ ಸಂಚುಕಾರ ತರ್ತಾರೆ. ಇದು ಈಜಿಪುರದ ಫ್ಲೈಓವರ್. ಇದು ಆ ಫ್ಲೈಓವರ್ ಕೆಳಗಡೆ ನಿನ್ನೆ ಒಬ್ರು ರಾತ್ರಿ ಹೊತ್ತು ಅಂತ ಅನ್ಸುತ್ತೆ ಆಟೋದವ್ರು ಹೋಗ್ತಾ ಇದ್ರು. ಆಟೋ ಮೇಲೆ ಅದರ ಕಾಂಕ್ರೀಟ್ ನ
ಸಿಮೆಂಟ್ ಬಿದ್ದಿದೆ, ಬಿದ್ದು ಪಾಪ ಅವರಿಗೂ ಗಾಯ ಆಗಿದೆ, ಆಟೋ ಜಖಮ್ ಆಗಿದೆ. ಯಾರನ್ನ ಕೇಳಬೇಕು?